ಬೇಸಿಗೆ ಮುಂಜಾಗ್ರತೆಯ ಕುರಿತು ಜಾಗೃತಿಯ ನುಡಿಗಳು. ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ಹೆಚ್ಚಿನ ತಾಪಮಾನವಿರುತ್ತದೆ. ಆದ ಕಾರಣ ತಾವೆಲ್ಲರೂ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಉಪಯುಕ್ತ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಈ ಸಂದೇಶವನ್ನು ಗಮನವಿಟ್ಟು ಕೇಳಿ. ಬೇಸಿಗೆಯಲ್ಲಿ ಹೊರಗಡೆ ಹೋಗುವಾಗ ಟೊಪ್ಪಿಗೆ, ಟವೆಲ್, ಛತ್ರಿ, ತಂಪು ಕನ್ನಡಕ ಬಳಸಿ ಹಾಗೂ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಮತ್ತು ಬಿಸಿಲು ನೇರವಾಗಿ ತಾಗದಂತೆ ನೋಡಿಕೊಳ್ಳಿ. ಬೇಸಿಗೆಯಲ್ಲಿ ದೇಹಕ್ಕೆ ಹೆಚ್ಚಿನ ನೀರಿನಾಂಶ ಅಗತ್ಯವಿರುತ್ತದೆ. ಬಾಯಾರಿಕೆ ಆಗದಿದ್ದರೂ ಆಗಾಗ್ಗೆ ನೀರು ಕುಡಿಯುತ್ತೀರಿ ಹಾಗೂ ದ್ರವ ರೂಪದ ಪಾನೀಯಗಳಾದ ಮಜ್ಜಿಗೆ, ರಾಗಿ ಗಂಜಿ, ಎಳನೀರು, ತಾಜಾ ಹಣ್ಣು ಮತ್ತು ತರಕಾರಿಗಳ ಜ್ಯೂಸ್ ಸೇವಿಸುವುದರಿಂದ ದೇಹವನ್ನು ನಿರ್ಜಲೀಕರಣದಿಂದ ತಪ್ಪಿಸಬಹುದು. ಬೇಸಿಗೆಯಲ್ಲಿ ಮಿತಾಹಾರ ಸೇವನೆ, ಹೆಚ್ಚು ನೀರಿನಾಂಶ ಆಹಾರ ಸೇವಿಸುವುದು ಮತ್ತು ಅತಿಯಾದ ಖಾರ, ಮಸಾಲೆ ಪದಾರ್ಥ, ಜಂಕ್ ಫುಡ್ಸ್, ಮದ್ಯಪಾನ, ಚಹಾ, ಕಾಫಿ, ಅತಿಯಾದ ಮಾಂಸಾಹಾರ ಹಾಗೂ ಹೆಚ್ಚಿನ ಸಕ್ಕರೆಯುಕ್ತ ತಂಪು ಪಾನೀಯಗಳಿಂದ ದೂರವಿರಿ. ಬೇಸಿಗೆಯಲ್ಲಿ ಅತಿಯಾದ ವ್ಯಾಯಾಮ ಒಳ್ಳೆಯದಲ್ಲ. ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೆ ಅನಗತ್ಯ ಹೊರಗಿನ ಪ್ರಯಾಣ ತಪ್ಪಿಸಿ. ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು, ವೃದ್ಧರು ನೇರ ಬಿಸಿಲಿಗೆ ಹೋಗದೆ ಮನೆಯಲ್ಲೇ ಇದ್ದು ವಿಶ್ರಾಂತಿ ಪಡೆಯಿರಿ. ಮನೆಯಲ್ಲಿ ಗಾಳಿ ಬರುವಂತೆ ನೋಡಿಕೊಳ್ಳಿ. ಆಯಾಸ, ತಲೆಸುತ್ತು, ವಾಕರಿಕೆ ಕಂಡು ಬಂದರೆ ತಂಪಾದ ನೆರಳಿನ ಸ್ಥಳಕ್ಕೆ ಹೋಗಿ ವಿಶ್ರಾಂತಿ ಪಡೆಯಿರಿ. ಒಂದು ವೇಳೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ, ತ್ವರಿತ ಉಸಿರಾಟ, ಹೃದಯ ಬಡಿತ ತೊಂದರೆ ಕಂಡು ಬಂದರೆ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ.